ಬ್ಯಾಟರಾಯನಪುರದಲ್ಲಿ ದಸರಾ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ನಿನ್ನೆಯಿಂದ ದಸರಾ ಉತ್ಸವ ಆರಂಭ ಆಗಿದ್ದು ಅಕ್ಟೋಬರ್ 5ರವರೆಗೂ ಅದ್ದೂರಿಯಾಗಿ ನಡೆಯಲಿದೆ. ಕರ್ನಾಟಕ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ HC ಆಯೋಜಿಸಿರುವ ಅಭೂತಪೂರ್ವ ಕಾರ್ಯಕ್ರಮ ವಿದ್ಯಾರಣ್ಯಪುರ NTI ಆಟದ ಮೈದಾನದಲ್ಲಿ ನಡೀತಾ ಇದೆ. ನಿನ್ನೆ ಸಾಂಸ್ಕೃತಿಕ ದಸರಾ, ನಮ್ಮೂರ ಪ್ರತಿಭೆಗಳ ನೃತ್ಯ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು, ಮನರಂಜನಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿವೆ. ಇವತ್ತು ಸಹ ಯುವ ದಸರಾ ಕಾರ್ಯಕ್ರಮ ನಡೆದಿದ್ದು ಎರಡನೇ ದಿನದ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ವಿಜಯೇಂದ್ರಗೆ ಶಾಸಕ ಅಶ್ವಥ್ ನಾರಾಯಣ್ ಸಾಥ್ ನೀಡಿದ್ರು. ಕಾರ್ಯಕ್ರಮದಲ್ಲಿ ನಟಿ ಅಮೂಲ್ಯ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಹೆಸರಾಂತ ಸಂಗೀತ ನಿರ್ದೇಶಕರಾದ ಗುರುಕಿರಣ್ ಮತ್ತು ಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಅಕ್ಟೋಬರ್ 5ರಂದು ಅಂದ್ರೆ ನಾಳೆ ಮಹಿಳಾ ದಸರಾ, ಸಾಮೂಹಿಕ ಲಲಿತಾ ಸಹಸ್ರನಾಮ ಪಠಣೆ, ಸಾವಿರಾರು ಮಹಿಳೆಯರಿಂದ ಮಹಾಆರತಿ, ಗ್ರಾಮ ದೇವತೆಗಳ ಬೃಹತ್ ಶೋಭಾಯಾತ್ರೆ, ದೇಶದ ಹೆಸರಾಂತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸೊಬಗು ಕಳೆಗಟ್ಟಲಿದೆ. ಪ್ರತಿಯೊಬ್ರು ಹಾಗೆ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೇರಿ ಕಾಟನ್ ಕ್ಯಾಂಡಿ. ಗಾಡಿ ಹತ್ತಿ ಬಂದೊಂದು ಕಲಾಕೃತಿ ಸರ್ವಾಂಗ ನರಮೈತಿ, ಸೌಂದರ್ಯ ಗರಮೈತಿ, ಹೈ ಕ್ಲಾಸು ಹಂಸನಗಡೆ 12ನೇ ವಂಶ ಬಡಿ ಹುತ್ತಳತಿ ಮೊಸರುಗಡಿಗೆ ಸವಿನಂತಿ ಕೇಳು ಸೊಟ್ಟು ಸುಮುಖ ಯಾಕ ಬಿಡುತ್ತಿ ಶೈಕಿ ಪುಷ್ಪವತಿ ಶೈಕಿ ಪುಷ್ಪವತಿ ಶೈಕಿ ಪುಷ್ಪವತಿ. ಆದ್ರೆ ಅಪರೂಪದಲ್ಲಿ ಅಪರೂಪ ವ್ಯಕ್ತಿ, ಚುನಾವಣೆ ಬರಲಿ ಚುನಾವಣೆ ಹೋಗ್ಲಿ, ಚುನಾವಣೆ ಗೆಲ್ಲದೆ ಹೋದ್ರು ಸಹ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾನು ಸೇವೆಯನ್ನು ಮಾಡ್ತೇನೆ, ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತೇನೆ, ತಾಯಂದ್ರ ಆಶೀರ್ವಾದನ ಪಡೆದುಕೊಳ್ತೇನೆ, ಯುವಕರ ಒಂದು ಸಹಕಾರನ ಪಡೆದುಕೊಳ್ತೇನೆ ಅಂತೇಳಿ ಸತತವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ತಮ್ಮೇಶ್ ಗೌಡ್ರಿಗೆ ದೊಡ್ಡ ಚಪ್ಪಾಳೆನ ತಟ್ಟಬೇಕು, ಅವರಿಗೆ ಆಶೀರ್ವಾದನ ಕೂಡ ತಾವು ಮಾಡಬೇಕು. ಏನು ಕಳೆದ 11 ದಿನಗಳಿಂದ ಬಹಳ ದೇಶಾದ್ಯಂತ ರಾಜ್ಯಾದ್ಯಂತ ದಸರಾವನ್ನು ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೇವೆ. ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಇವತ್ತು ಆಗಬೇಕಾಗಿದೆ. ವಿಶ್ವನಾಥ್ ಅವರು ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಬಂಧುಗಳೇ, ನಮ್ಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಕಳೆದ 1 ವಾರ 10 ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಿತ್ತು. ಯಾವ್ದಪ್ಪ ಅಂದ್ರೆ ಮೈಸೂರಿನ ಯುವ ದಸರಾ. ಮೈಸೂರಿನ ಜಂಬೂ ಸವಾರಿ ಎಷ್ಟು ಸುದ್ದಿ ಆಗುತ್ತೆ ಗೊತ್ತಿಲ್ಲ, ಆದ್ರೆ ಮೈಸೂರಿನ ಯುವ ದಸರಾ ಇಡೀ ರಾಜ್ಯಾದ್ಯಂತ ವೈರಲ್ ಆಗುತ್ತೆ. ಇಡೀ ರಾಜ್ಯದ ಜನ ಅದಕ್ಕೆ ಹೋಗ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದ್ರೆ ಈ ವರ್ಷ ನಾವು ತೀರ್ಮಾನ ಮಾಡಿದ್ವಿ, ಕಳೆದ 3 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ದಸರಾಗೆ ಮತ್ತೊಂದು ಮೆರುಗನ್ನು ಕೊಡಬೇಕು, ಅದು ಯುವ ದಸರಾ ಮೂಲಕ ಕೊಡಬೇಕು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಯುವತಿಯರನ್ನ ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ತೀರ್ಮಾನ ಮಾಡಿ ಈ ಯುವ ದಸರಾವನ್ನು ಆಯೋಜನೆ ಮಾಡಿದ್ವಿ. ಇವತ್ತು ನಮ್ಗೆ ಖುಷಿ ಅನಿಸ್ತಾ ಇದೆ, ಬ್ಯಾಟರಾಯನಪುರದಲ್ಲಿ ಯುವಕರದು ಯುವತಿಯರದು ತಾಕತ್ ಜಾಸ್ತಿ ಇದೆ ಅಂತ. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂಭ್ರಮದ ವಾತಾವರಣ ನಡೀತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ GST ಅನ್ನು ಕಡಿಮೆ ಮಾಡಿ ಮನೆ ಮನಕ್ಕೂ ಮುಟ್ಟೋ ರೀತಿ ಇವತ್ತು GST ಉತ್ಸವ ಅಂದ್ರೆ ನಾವು ಯಾವ ಬ್ಯಾಟರಾಯನಪುರ ದಸರಾ ಮಾಡ್ತಿದೀವಿ, ಯಾವ ದಸರಾ ಉತ್ಸವ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ, ಅದಕ್ಕೆ ಪೂರಕವಾಗಿ ದೀಪಾವಳಿಗೆ ಮೊದಲೇ ಗಿಫ್ಟ್ ಅನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಗೊಂದು ಖುಷಿ, ನಮ್ ಬ್ಯಾಟರಾಯನಪುರ ಜನಕ್ಕೊಂದು ಖುಷಿ ಏನಿದೆ ಅಂತಂದ್ರೆ ಅಲ್ಲಿ GST ಉತ್ಸವ, ಇಲ್ಲಿ ದಸರಾ ಉತ್ಸವ.
ಅಲ್ಲಿ ನರೇಂದ್ರ ಮೋದಿ ಎಲ್ರಿಗೂ ನನ್ನ ಕಡೆಯಿಂದ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ಜನ, ನನಗೆ ಬ್ಯಾಟ್ರಾಯಣಪುರಕ್ಕೆ ಬಂದಿದ್ದೀನ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸುತ್ತಮುತ್ತಲು ನಾನು ಆ್ಯಕ್ಚುಲಿ ಬರೋದಕ್ಕೆ ಹೆದರ್ಕೊಂಬಿಟ್ಟೆ, ಅಷ್ಟು ಜನ ಅಲ್ಲಿ ಕಾಣಿಸ್ತಾ ಇದ್ರು. ತುಂಬ ಖುಷಿಯಾಗುತ್ತೆ ತಂಬೇಶಣ್ಣವರೇ, ಈ ಥರದ್ದು ಒಂದು ನಮ್ಮ ಕಲ್ಚರಲ್ ಒಂದು ಫಂಕ್ಷನ್ಸ್ಗಳು ನೋಡಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಪೀಳಿಗೆ ಎಲ್ರಿಗೂ ಈ ಒಂದು ದಸರಾ ಹಬ್ಬ ಎಲ್ರಿಗೂ ನಾವು ಮೈಸೂರಿಗೆ ಹೋಗಿ ನೋಡೋಕ್ಕಾಗಿರಲ್ಲ, ಆ ಒಂದು ವಾತಾವರಣನ ನೀವು ಬ್ಯಾಟ್ರಾಯಣಪುರದಲ್ಲೇ ಸೃಷ್ಟಿ ಮಾಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ